ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಸಮ್ಮರಲ್ಲಿ ನೀವು ಫ್ರಿಡ್ಜ್ ಇಲ್ಲದೇನೆ ಕೆನೆನ ಯಾವ ರೀತಿ ಸ್ಟೋರ್ ಮಾಡೋದು ಅಂತೇಳಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಕೇಳಿದ್ರು. ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನೇ, ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಮೊದಲೇ ಟಿಪ್ ಯಾವುದು ಅಂತೇಳಿ ನೋಡ್ಕೊಂಬರೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಕರಿಬೇವು ಸೊಪ್ಪನ್ನು ಸಮ್ಮರಲ್ಲಿ ಸ್ಟೋರ್ ಮಾಡೋದು ತುಂಬಾ ಕಷ್ಟ. ಸೊ ಈ ರೀತಿ ನೀವು ಸ್ಟೋರ್ ಮಾಡೋದ್ರಿಂದ ಇದನ್ನು ನೀವು 15 ಡೇಸ್ವರೆಗೂ ಫ್ರೆಶ್ ಆಗಿನೇ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಮೊದಲೇದಾಗಿ ನಾನು ಕರಿಬೇವು ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೂ ನೀರಿನಂಶ ಇಲ್ಲಾರ ಥರ ಒಂದು ಕಾಟನ್ ಬಟ್ಟೆಯಿಂದ ಇದನ್ನು ನೀಟಾಗಿ ಒರೆಸ್ಕೊಂಡು ತೊಗೊಳ್ಬೇಕು. ಈ ರೀತಿ ಒರೆಸ್ಕೊಂಡ ನಂತರ ಇದನ್ನು ಬ್ರೆಡ್ ಏನಾದರೂ ಚಿಪ್ಸ್ಗಳೆಲ್ಲ ತಂದಿರ್ತೀರಲ್ವ, ಅಂದರೆ ಫುಡ್ ಐಟಮ್ ತಂದಿರುವಂಥ ಒಂದು ಕವರಲ್ಲಿ ಈ ಒಂದು ಕರಿಬೇವು ಸೊಪ್ಪನ್ನು ನೀಟಾಗಿ ಈ ರೀತಿ ಗಾಳಿ ಹೋಗ್ಲಾರ ಥರ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಇಟ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಇದು 15 ಇಲ್ಲ 20 ಡೇಸ್ವರೆಗೂ ಫ್ರೆಶ್ ಆಗಿರುತ್ತೆ. ಸೊ ಹಾಗೇನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಒಂದು ಕಪ್ನಲ್ಲಿ ನೀರನ್ನು ಹಾಕಿ 2 ಡೇಸ್ಗೆ ಒನ್ಸ್ ಇದನ್ನು ನೀರನ್ನು ಚೇಂಜ್ ಮಾಡಬೇಕು. ಈ ರೀತಿ ನೀವು ಇಡೋದ್ರಿಂದ ಫ್ರಿಜ್ ಇಲ್ಲದೇನೆ ಕೊತ್ತಂಬರಿ ಸೊಪ್ಪನ್ನು ನೀವು ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ, ಬಟ್ ಆದರೆ ನೆನಪಿರಲಿ, ನೀರನ್ನು ಡೈಲಿ ಅಥವಾ 2 ಡೇಸ್ಗೆ ಒಂದ್ಸರಿ ನೀವು ಕಂಪಲ್ಸರಿಯಾಗಿ ಚೇಂಜ್ ಮಾಡಬೇಕಾಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಕೆನೆನ ನಾವು ಔಟ್ಸೈಡ್ ಸ್ಟೋರ್ ಮಾಡೋದ್ರಿಂದ ಸ್ಮೆಲ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಇಡೋದ್ರಿಂದ ಕೆನೆ ಸ್ಮೆಲ್ ಆಗೋದಿಲ್ಲ. ಮೊದಲೆಲ್ಲ ಅಜ್ಜಿ ಕಾಲದಲ್ಲೆಲ್ಲ ಫ್ರಿಜ್ ಇರಲಿಲ್ಲ ಅಲ್ವಾ, ಸೊ ಅವರು ಕೆನೆನ ಈ ರೀತಿನೇ ಸ್ಟೋರ್ ಮಾಡ್ತಾ ಇದ್ರು. ಸೊ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ನಾವು ಕೆನೆ ತೆಗೆಯುವಂಥ ಬೌಲಲ್ಲಿ ಡೈಲಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಲನ್ನು ಹಾಕಿ ಅದರಲ್ಲಿ 1 ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಮಿಕ್ಸ್ ಮಾಡಿ ಇಡೋದ್ರಿಂದ ಈ ಒಂದು ಕೆನೆ ಸ್ಮೆಲ್ ಆಗೋದಿಲ್ಲ. ವೀಕ್ಲಿ ಒನ್ಸ್ ನೀವು ಇದನ್ನು ಕೆನೆನ ಬೀಟ್ ಮಾಡ್ಕೊಂಡು, ಅಂದರೆ ಮಿಕ್ಸಿ ಜಾರ್ಗೆ ಹಾಕೊಂಡು ಬೆಣ್ಣೆನ ತೆಗೆದು ನೀವು ನೀರಲ್ಲಿ ಬೆಣ್ಣೆನ ಸ್ಟೋರ್ ಮಾಡ್ಬೋದು. ಸೊ ನೀವು ಕೇಳಿದಂಥ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕ್ಯಾರೆಟ್ಗಳನ್ನು ಯಾವ ರೀತಿ ಸ್ಟೋರ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲೇದಾಗಿ ಈ ಕ್ಯಾರೆಟ್ನ ಬೌಲಲ್ಲಿ ನೀರನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕಿ ಈ ಒಂದು ಕ್ಯಾರೆಟ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ಇದನ್ನು ಒಂದು ಸ್ವಲ್ಪ ನೀರಿನಂಶ ಇಲ್ಲಾರ ಥರ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ತಗೊಳ್ಳಿ. ಈ ರೀತಿ ಒರೆಸ್ಕೊಂಡ ನಂತರ ಇದರ ಕೊನೆ ಹಾಗೂ ಮುಂದಿನ ತುದಿನ ನೀಟಾಗಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ಕಟ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ಗೆ ಒಂದು ಬಾಕ್ಸಲ್ಲಿ ಹಿಡಿಯುವಾಗೆ ಇದನ್ನ ಕಟ್ ಮಾಡ್ಕೊಂಡು ತಗೊಳ್ಳಿ. ಈ ರೀತಿ ನೀವು ಕಟ್ ಮಾಡಿ ಸ್ಟೋರ್ ಮಾಡೋದ್ರಿಂದ ಈ ಒಂದು ಕ್ಯಾರೆಟ್ 15 ಇಲ್ಲ 20 ಡೇಸ್ವರೆಗೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಒಂದು ಏರ್ ಕಂಟೈನರ್ ಬಾಕ್ಸನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಈ ರೀತಿ ಒಂದು ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ನ ಇಟ್ಟು ಅದರ ಮೇಲ್ಗಡೆ ನೀವು ಕ್ಯಾರೆಟ್ನ ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ಸೊ ಈಸಿಯಾಗಿ ನೀವು ಈ ಒಂದು ಕ್ಯಾರೆಟ್ನ ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ಇದು ಬಾಡೋದ್ರೂ ಇದು ತುರಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ರೀತಿ ನೀವು ಸ್ಟೋರ್ ಮಾಡೋದ್ರಿಂದ ಈ ಒಂದು ಕ್ಯಾರೆಟ್ ತುಂಬಾನೇ ಫ್ರೆಶ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ನ ಹಾಕೋದ್ರಿಂದ ಇದರಲ್ಲಿ ಒಂದು ಸ್ವಲ್ಪ ನೀರಿನಂಶ ಇದ್ರೂ ಅದು ಹೀರ್ಕೊಂಡು ಡ್ರೈ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಟೀ ಕುಡಿಯೋದು ಮನೆಯಲ್ಲಿ ಎಲ್ರಿಗೂ ಅಭ್ಯಾಸ ಇರುತ್ತೆ. ಈ ರೀತಿ ಟೀ ಮಾಡ್ಕೊಂಡ ನಂತರ ಟೀ ಪುಡಿನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಸೊ ಟೀ ಪುಡಿಯನ್ನ ಇನ್ಮೇಲೆ ಬಿಸಾಕೋದಕ್ಕೆ ಹೋಗ್ಬೇಡಿ, ಇದನ್ನ ಈ ರೀತಿನೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಅದು ಹೇಗಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಈ ಒಂದು ಟೀ ಪುಡಿನ ನೀವು ಒಂದು ಬೌಲಲ್ಲಿ ಹಾಕೊಂಡು ಬಿಸಿಲಲ್ಲಿ ಒಣಗಿಸಿ ಇದನ್ನ ನೀವು ಔಟ್ಡೋರ್ ಅಥವಾ ಇಂಡೋರ್ ಪ್ಲಾಂಟ್ಗಳಿಗೆ, ಅಂದರೆ ಈ ಸಮ್ಮರಲ್ಲಿ ಹೂ ಬಿಡ್ತಾ ಇರಲ್ಲಲ್ವಾ, ರೋಸ್ ಪ್ಲಾಂಟ್ಗಳಿಗೆ ಹಾಕೋದ್ರಿಂದ ಹೂ ಚೆನ್ನಾಗಿ ಬಿಡುತ್ತೆ ಗಿಡಗಳು, ಹಾಗೆಯೇ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಸೊ ಇದನ್ನ ನೀವು ಕೈಗಳನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಸಂಟೆನಾಗಿ ಅಥವಾ ಕೈಯೆಲ್ಲ ಪಾತ್ರೆಗಳನ್ನು ಉಜ್ಜಿದಾಗ, ಮಸಿ ಇರುವಂಥ ಪಾತ್ರೆಗಳನ್ನು ಉಜ್ಜಿದಾಗ ಕೈಯೆಲ್ಲನೂ ಹಾರ್ಡ್ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನೀವು ಈ ಒಂದು ಟೀ ಪುಡಿನ ತಗೊಂಡು ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಕೈಗೆ ಆಗಿರುವಂಥ ಸಂಟೆನ್ ಆಗಿರ್ಬೋದು ಅಥವಾ ಕೈಯಲ್ಲಿರುವಂಥ ರಫ್ನೆಸ್ ಎಲ್ಲನೂ ಹೋಗಿ ಕೈ ತುಂಬಾ ಸಾಫ್ಟ್ ಆಗುತ್ತೆ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಈ ಒಂದು ಟೀ ಪುಡಿ ನಮ್ಮ ಕೈಯಲ್ಲಿರುವಂತಹ ಡಸ್ಟನ್ನು ತೆಗೆಯುವಂಥ ಕೆಲಸನ ಮಾಡುತ್ತೆ. ನೀವು ಬ್ರೂನ ನೋಡಿರ್ಬೋದು, ಹಲವಾರು ಬ್ಯೂಟಿ ಟಿಪ್ಸ್ಗಳಲ್ಲಿ ಆ ಒಂದು ಬ್ರೂನ ಯೂಸ್ ಮಾಡಿ ಫೇಶಿಯಲ್ ಎಲ್ಲನೂ ಮಾಡ್ಕೊಳ್ತಾರೆ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್
ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಟೀ ಪುಡಿನ ಇನ್ಮೇಲೆ ಬಿಸಾಕೋದಕ್ಕೆ ಹೋಗಬೇಡಿ, ಈ ರೀತಿ ಯೂಸ್ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸೋಜಿ ಆಗಿರ್ಬೋದು, ಗೋಧಿ ಹಿಟ್ಟು, ಮೈದಾ ಹಿಟ್ಟುಗಳನ್ನು ನಾವು ಅರ್ಧ ಪ್ಯಾಕೆಟಿಂದ ಯೂಸ್ ಮಾಡಿದ ನಂತರ ಹಾಗೇನೆ ಬಿಟ್ಟರೆ ಇದರಲ್ಲಿ ಗಾಳಿ ಎಲ್ಲ ಸೇರಿಕೊಂಡು ನುಸಿ ಅಥವಾ ಹುಳುಗಳು ಸೇರ್ಕೊಂಡ್ಬಿಡುತ್ತೆ. ಸೊ ಆವಾಗ ನೀವು ಈ ರೀತಿ ಮಾಡೋದ್ರಿಂದ ಅದನ್ನು ಅವಾಯ್ಡ್ ಮಾಡ್ಬೋದು. ಇದರ ಒಂದು ಕೊನೆ ತುದಿನ ಈ ರೀತಿ ಫೋಲ್ಡ್ ಮಾಡಿ ಕ್ಲಿಪ್ಗಳನ್ನು ಕೂಡ ಹಾಕಿ ಇಡ್ಬೋದು. ಇಲ್ಲಾಂದರೆ ಈ ರೀತಿ ಸುಟ್ಟು ನೀವು ಇಡೋದ್ರಿಂದ ಈ ಒಂದು ಒಳಗಡೆ ಉಳಿದಿರುವಂಥ ಪದಾರ್ಥ ಸೇಫ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಸಮ್ಮರಲ್ಲಿ ಇರುವೆಗಳು ಜಾಸ್ತಿನೇ, ಸೋಜಿ ಪ್ಯಾಕೆಟ್ ಅಂತೂ ಈ ರೀತಿ ಇಟ್ಬಿಟ್ರೆ ಸಡನ್ ಆಗಿ ಇರುವೆಗಳು ಸೇರ್ಕೊಂಡ್ಬಿಡುತ್ತೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.